ಎರಡು ಮನೆಗೆ ಅದೇ ಥರ ಆಗ್ತಾಯಿದೆ. ಆಲ್ರೆಡಿ ನಾನು ನಮ್ಮ ಮನೇಲಿ ಇಬ್ಬರು ಕಳ್ಕೊಂಡಿದ್ದೆ, ನಮ್ಮ ಅಪ್ಪನ ನಮ್ಮ ಅಣ್ಣನ. ಹೇಳಿದ್ರೆ ಅವ್ರು ತಲೆನೇ ಕೆಡ್ಸ್ಕೊಂತ ಇಲ್ಲ ಏನಕ್ಕೂ. ಮೂಲ ಸೌಕರ್ಯಕ್ಕಾಗಿ ಗ್ರಾಮಸ್ಥರ ಪರದಾಟ. ಗೌರಿಬಿದನೂರು ರಸ್ತೆಯಲ್ಲಿಯೇ ಹರಿಯುವ ಹೊಲಸು ನೀರು, ತ್ಯಾಜ್ಯದಿಂದ ತುಂಬಿ ತುಳುಕ್ತಿರುವ ಚರಂಡಿಗಳು, ಸಮರ್ಪಕವಾಗಿ ಅನುಷ್ಠಾನಗೊಳ್ಳದ ಸರ್ಕಾರಿ ಯೋಜನೆಗಳು, ಅನೈರ್ಮಲ್ಯದಿಂದಾಗಿ ಮೂಗು ಮುಚ್ಚಿಕೊಂಡು ಓಡಾಡಬೇಕಾದ ಸ್ಥಿತಿ. ಮೂಲ ಸೌಕರ್ಯಕ್ಕಾಗಿ ಪರದಾಡುವ ಗ್ರಾಮಸ್ಥರು. ಇದು ಗೌರಿಬಿದನೂರು ತಾಲೂಕಿನ ಚಿಕ್ಕ ಕುರುಗೋಡು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ರಾಮಚಂದ್ರಪುರ ಗ್ರಾಮದ ಸಂಕ್ಷಿಪ್ತ ಚಿತ್ರಣ. ಗ್ರಾಮದಲ್ಲಿ ಕೆಲವು ರಸ್ತೆಗಳ ಮೇಲೆಯೇ ಚರಂಡಿ ನೀರು ಹರಿತಾ ಇದೆ. ಚರಂಡಿ ವ್ಯವಸ್ಥೆ ಇಲ್ಲದೆ ತ್ಯಾಜ್ಯ ನೀರು ರಸ್ತೆಯ ತುಂಬಾ ಹರಡಿಕೊಂಡಿದೆ. ಇದರಿಂದ ಸಾರ್ವಜನಿಕರ ಓಡಾಟಕ್ಕೆ ತೊಂದರೆ ಉಂಟಾಗಿದೆ. ಅಲ್ಲದೆ ಮಕ್ಕಳು, ಮಹಿಳೆಯರು, ವಯೋವೃದ್ಧರು ದುರ್ವಾಸನೆಯಿಂದ ಕೂಡಿದ ಈ ರಸ್ತೆ ಮೂಲಕವೇ ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮತ್ತೆ ಕೆಲವು ಕಡೆ ಚರಂಡಿಯಲ್ಲಿ ಮಣ್ಣು, ಕಲ್ಲು ತುಂಬಿಕೊಂಡಿದೆ. ಚರಂಡಿ ಇಲ್ಲದ ಕಡೆ ಕೊಳಚೆ ನೀರು ಸರಾಗವಾಗಿ ಹರಿಯದೆ ಅಲ್ಲಲ್ಲಿ ಸಂಗ್ರಹಗೊಂಡು ದುರ್ವಾಸನೆ ಬರುತ್ತಿದೆ. ಇದರಿಂದ ಗ್ರಾಮದಲ್ಲಿ ಸಾಂಕ್ರಾಮಿಕ ರೋಗ ಹರಡುವ ಭೀತಿ ಕಾಡ್ತಾ ಇದೆ. ಸುಮಾರು ವರ್ಷಗಳಿಂದ ಚರಂಡಿ ನೀರು ರಸ್ತೆ ಮೇಲೆ ಹರಿತಾ ಇದೆ. ಮಳೆಗಾಲದಲ್ಲಿ ತ್ಯಾಜ್ಯದ ನೀರು ತಗ್ಗು ಪ್ರದೇಶದ ಮನೆಗಳಿಗೆ ನುಗ್ಗುತ್ತೆ. ತ್ಯಾಜ್ಯದ ನೀರು ನಿಲ್ಲದಂತೆ ಚರಂಡಿ ನಿರ್ಮಿಸಿಕೊಡುವಂತೆ ಗ್ರಾಮ ಪಂಚಾಯಿತಿಯವರಿಗೆ ಮನವಿ ಸಲ್ಲಿಸಲಾಗಿದೆ. ಆದರೆ ಇದುವರೆಗೂ ಯಾವುದೇ ಕ್ರಮ ಜರುಗಿಸಿಲ್ಲ ಅಂತ ಗ್ರಾಮದ ನರೇಶ್ ಬಾಬು ದೂರಿದ್ದಾರೆ. ಸಂಬಂಧಪಟ್ಟವರು ಶೀಘ್ರದಲ್ಲಿ ಗ್ರಾಮಕ್ಕೆ ಮೂಲ ಸೌಕರ್ಯ ಒದಗಿಸಲು ಪ್ರಯತ್ನಿಸಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ತಮ್ಮ ಸಮಸ್ಯೆ ಏನಿಲ್ಲ, ನೀರು ಹೋಗಲ್ಲ ನಮಗೆ. 2 ವರ್ಷದಿಂದ ಜಾಸ್ತಿ ಮನೆಗೆ ಹೋಗಕ್ಕೆ ಗಾಡಿ ಬರೋಕ್ಕಾಗಲ್ಲ. ಏನು ಎಲ್ಲದಕ್ಕೂ ತೊಂದರೆ ಆಗೈತೆ ನಮಗೆ. ಯಾವಾಗ ಒಬ್ರಿಗೋದ್ರೆ ಒಬ್ರಿಗೆ ಜ್ವರಗಳು. ನಮಗಿದೇ ಸಮಸ್ಯೆ. ಅದೇನು ಮಾಡ್ತಾರೋ ಅದೇನೋ ಗೊತ್ತಿಲ್ಲ. ಚಂದ್ರಪುರ ಅಂದ್ಬಿಟ್ಟು ಚಿಕ್ಕರ್ಗೋಡು ಗ್ರಾಮ ಪಂಚಾಯತಿ ಸಿಮೆಂಟ್ ರೋಡು ಆದಮೇಲೆ ಚರಂಡಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅರ್ಧ ಕೆಲಸ ಮಾಡಿಬಿಟ್ಟು ಇಲ್ಲಿ ಚರಂಡಿ ನೀರೆಲ್ಲ ರೋಡಲ್ಲಿ ನಿಂತ್ಕೊಂಡಿದೆ. ನಮ್ಮ ಮನೆಗೂ ಇವ್ರ ಮನೆಗೂ ತುಂಬ ತೊಂದರೆ ಆಗ್ತಾಯಿದೆ. ಯಾವಾಗ ನೋಡಿದ್ರೂ ಹಾಸ್ಪಿಟ್ಲಿಗೆ ಸುತ್ತಿ ಸಾಕಾಗ್ಬಿಟ್ಟದೆ. ಯಾರೋ ಅಧಿಕಾರಿಗಳು ತಲೆ ಕೆಡ್ಸ್ಕೊತಾ ಇಲ್ಲ. ಏನು ಹೇಳಿದ್ರು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದಾರೆ. ಯಾರು ಏನೂ ತಲೆ ಕೆಡ್ಸ್ಕೊತಾ ಇಲ್ಲ. ಪಿ ಡಿ ಅವ್ರು ಫೋನ್ ಮಾಡಿದರೆ ಪಿ ಡಿ ಅವರು ಸ್ವಿಚ್ ಆಫ್ ಮಾಡಿ ಫೋನ್ ನಂಬರ್ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದಾರೆ. ಯಾರು ಏನೂ ತಲೆ ಕೆಡ್ಸ್ಕೊತಾ ಇಲ್ಲ. ನಮ್ಗೆ ಒಂದು ನ್ಯಾಯ ಕೊಡಿಸ್ಬಿಡಿ, ಬೇರೆ ಏನೂ ಬೇಡ ನಮಗೆ. ಚರಂಡಿ ಮಾಡಿ ಎಷ್ಟು ದಿನ ಆಯಿತು? ಚರಂಡಿ ಮಾಡಿ ಸುಮಾರು 1.5-2 ತಿಂಗಳು ಮೇಲೆ ಆಗಿದೆ. ಅರ್ಧ ಕೆಲಸ ಮಾಡಿಬಿಟ್ಟು ಇಲ್ಲಿ ಬಿಟ್ಬಿಟ್ಟು ಹೋಗಿದ್ದಾರೆ. ಯಾರು ಹೇಳಿದ್ರು ಏನೂ ತಲೆ ಕೆಡ್ಸ್ಕೊತಾ ಇಲ್ಲ. ಸಮಸ್ಯೆ ನಿಮಗೆ ಚರಂಡಿ ನೀರು ನಮಗೆ ಬರಬಾರ್ದು. ಈ ಕಡೆ ಇಲ್ಲಿ ನೋಡಿದ್ರೆ ಇಲ್ಲಿನೂ ಗುಣಿ ತೋಡಿದ್ದಾರೆ. ಏನು ಇದಾಗ್ತಾರೆ. ಅದರಿಂದ ಯಾವಾಗ ನೋಡಿದ್ರು ಸೊಳ್ಳೆಗಳು ಕಾಟ ನಮಗೆ. ಯಾವಾಗ ನೋಡಿದ್ರು ಹಾಸ್ಪಿಟಲ್ ಸುತ್ತಿ ಸಾಕಾಗಿದೆ ನಮಗೆ. ಏನು ತೊಂದರೆ ಆಗ್ತಾ ಇದೆ ಆಸ್ಪತ್ರೆಗೆ ಹೋಗುವಂಥದ್ದು? ಜ್ವರ, ಯಾವಾಗ ಕೆಮ್ಮು, ಜ್ವರ, ನೆಗಡಿ, ಡೆಂಗ್ಯೂ ಜ್ವರ, ವೈರಲ್ ಫೀವರು ಈ ಥರ ಆಗ್ತಾನೆ. ಇವ್ರ ಮನೆಗೂ ನಮ್ಮ 2 ಮನೆಗೂ ಅದೇ ಥರ ಆಗ್ತಾಯಿದೆ. ಆಲ್ರೆಡಿ ನಾನು ನಮ್ಮ ಮನೇಲಿ ಇಬ್ಬರು ಕಳ್ಕೊಂಡಿದ್ದೆ, ನಮ್ಮ ಅಪ್ಪನ ನಮ್ಮ ಅಣ್ಣನ. ಹೇಳಿದ್ರೆ ಅವ್ರು ತಲೆನೇ ಕೆಡ್ಸ್ಕೊತ ಇಲ್ಲ ಏನಕ್ಕೂ. ಯಾವ ಅಧಿಕಾರಿಗಳೆಲ್ಲ, ಯಾವ ಪಂಚಾಯತಿ ಮೆಂಬರ್ಗಳೆಲ್ಲ ಏನೂ ಇಲ್ಲ. ಬಂದ್ಬಿಟ್ಟು ಅರ್ಧ ಕೆಲಸ ಮಾಡ್ತಕ್ಕೆ ಬರ್ತಾಯಿದ್ದಾರೆ. ಅದಕ್ಕೆ ಇವತ್ತು ಅಡ್ಡ ಹಾಕಿದ್ದೀನಿ. ಈ ಕೆಲಸ ಪೂರ್ತಿ ಮಾಡಿಬಿಟ್ಟು ಅದೇನಿದೆ ಮಾಡ್ಕೊಂಡೋಗಿ ಅಂತಬಿಟ್ಟು ಅಡ್ಡ ಹಾಕಿದ್ದೀನಿ. ಪಿ ಡಿ ಒ ಏನಂದ್ರಪ್ಪ ಅಲ್ಲಿ? ಪಿ ಡಿ ಒ ಫೋನ್ ರೆಸ್ಪಾನ್ಸೇ ಮಾಡ್ತಿಲ್ಲ. ಫೋನ್ ಮಾಡಿದ್ರೆ ಈಗಲೂ ಫೋನ್ ಸ್ವಿಚ್ ಆಫ್ ಅವ್ರದ್ದು. ಸುಮ್ಮನೆ ನಂಬರ್ ಕೊಟ್ಟಿದ್ದಾರೆ, ಏನೂ ಮಾಡ್ತಾಯಿಲ್ಲ ನಮಗೆ. ಅಲ್ಲ, ಒಂದು ಸೈಡ್ ಚರಂಡಿ ಮಾಡಿ ಇನ್ನೊಂದು ಸೈಡ್ ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆ? ಬಜೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಇದಕ್ಕೆ ಬಜೆಟ್ ಇಲ್ಲ ಅಂತ ಹೇಳ್ತಿದ್ದಾರೆ. ಬಜೆಟ್ ಇಲ್ಲ ಅಂತ ಹೇಳಿದ್ಮೇಲೆ ಏನಕ್ಕೆ ಮಾಡಬೇಕು ಈ ಥರ ಅರ್ಧ ಕೆಲಸಗಳು? ಕೆಲಸ ಏನಕ್ಕೆ ಮಾಡಬೇಕು? ಮನೆಗಳಿಗೆ ಹೆಂಗೆ ರೋಡಲ್ಲಿ ನೈಟ್ ಆದರೆ ರೋಡಲ್ಲಿ ಗಾಡಿಗೆ ನಿಂತ್ಕೊಂಡಿರ್ತಾರೆ. ಗಾಡಿಗಳು ಅಲ್ಲಿಂದ 2 ವೀಲರ್ ಬರೋಕ್ಕಾಗೋದಿಲ್ಲ, ಹಂಗೆ ಅಡ್ಡ ಇರ್ತವೆ. ಯಾರು ಈ ಸಮಸ್ಯೆನ ಯಾರೂ ನಮ್ಗೆ ಇದು ಮಾಡ್ತಾ ಇಲ್ಲ. ಅದನ್ನ ಬಗೆಹರಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇವತ್ತು ನಿಮ್ಮನ್ನು ಕರೆಸಿರೋದು. ಏನು ಹೆಸರು? ನರೇಶ್ ಬಾಬು ಅಂತ.